ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಎಲ್ಲರಿಗೂ ಫೇವ್ರೇಟ್ ಆಗಿರೋವಂಥ ಸ್ಟ್ರೀಟ್ ಚಾಟ್ ಫುಡ್ ಏನಪ್ಪ ಅಂತಂದರೆ ಏನಿರ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಏನಿಷ್ಟ ಅದು ಬಂದುಬಿಟ್ಟು ಪಾನಿಪುರಿ. ಪಾನಿಪುರಿ ಬಂದುಬಿಟ್ಟು US ಅಲ್ಲಿ ಕೂಡ ಸಿಗ್ತಾ ಇದೆ. ಅದು ಎಲ್ಲ ವೆರೈಟಿ ಆಫ್ ಫ್ಲೇವರ್ಸಲ್ಲಿ ಸಿಗ್ತಾ ಇರೋವಂಥ ಪಾನಿಪುರಿ ಇಲ್ಲಿದೆ. ಇಲ್ಲಿ ತುಂಬಾ ನಮ್ಮ ಅಥೆಂಟಿಕ್ ಟೇಸ್ಟೇನೇ ಬರುತ್ತೆ. US ಅಲ್ಲಿ ಅಮೇರಿಕದಲ್ಲಿ ಇದ್ದರೂ ಕೂಡ ಇಂಡಿಯಾದಿಂದ ಏನು ಮಿಸ್ ಮಾಡ್ಕೊಳ್ತಾ ಇಲ್ಲ. ಬನ್ನಿ ಒಳಗಡೆ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಯ ಟಿಪ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವಾಗ ನಾನು ಎಲ್ಲಿ ಕರ್ಕೊಂಬಂದಿದ್ದೀನಿ ಅಂತ ನೋಡಿ. ರೆಸ್ಟೋರೆಂಟ್ ಹೆಸರು ಬಂದುಬಿಟ್ಟು ವತನ್ ಅಂತ ಹೇಳಿ. ಇದು ಇಂಡಿಯನ್ ರೆಸ್ಟೋರೆಂಟು. ಇಲ್ಲಿ ನಿಮಗೆ ಎಲ್ಲ ಟೋಟಲ್ ಏನು ಇಂಡಿಯಾದ ವೆರೈಟಿ ಏನು ಬೇಕಾ ಅನಿಸುತ್ತೋ ಎಲ್ಲನೂ ಇಲ್ಲಿ ಕೊಡ್ತಾರೆ. ತುಂಬಾ ರಶ್ ಇದೆ. ಅದರಲ್ಲೂ ಎಸ್ಪೆಷಲಿ ಪಾನಿಪುರಿ ತಿನ್ನೋದಕ್ಕೆ ದೊಡ್ಡದಾದ ಯೂಜ್ ಕ್ಯೂವೇ ಇದೆ. ಇಲ್ಲಿ ನೀವು ನೋಡ್ಬೋದು. ಇದು ಬಂದುಬಿಟ್ಟು ಇಂಡಿಯನ್ದು ಏನೇನು ಬೇಕು ಎಲ್ಲ ಐಟಮ್ಸು ಇಲ್ಲಿ ಸಿಗುತ್ತೆ ನಿಮಗೆ. ಈ ಕಡೆ ಪಾರ್ಟ್ ಏನು ನಾನಿದ್ದೀನಲ್ವ, ಆ ಪಾರ್ಟಲ್ಲಿ ಬೇಕ್ರಿ ಮತ್ತು ಚಾಟ್ ಸೆಕ್ಷನ್ ಇದೆ. ಇನ್ನೊಂದು ಪಕ್ಕದಲ್ಲಿದೆ, ಅದರಲ್ಲಿ ನಿಮ್ಮ ಮೇನ್ ಕೋರ್ಸಸ್ ಏನು ಬರುತ್ತಲ್ಲ ಅದೆಲ್ಲನೂ ಸರ್ವ್ ಮಾಡ್ತಾರೆ. ಇಲ್ಲಿ ಏನೇನು ಸಿಗುತ್ತೆ ಅಂತಂದರೆ ನೀವು ನೋಡ್ಬೋದು, ಜ್ಯೂಸಸ್ ಎಲ್ಲ ಥರದ ಜ್ಯೂಸಸ್ ಸಿಗುತ್ತೆ. ಇಲ್ಲಿ ಸ್ಪೆಷಲ್ಲಾಗಿ ಬಂದುಬಿಟ್ಟು ಜಾಮೂನ್ ಜ್ಯೂಸ್ ಕೂಡ ಕೊಡ್ತಾರೆ. ಜಾಮೂನ್ ಅಂದರೆ ಗೊತ್ತಲ್ವ ನಿಮಗೆ, ನೇರಳೆ ಹಣ್ಣಿದ್ದು ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ ಇಲ್ಲಿ. ಅದು ಶಾರ್ಟ್ಸ್ ಅಂತ ಚಿಕ್ಕ ಚಿಕ್ಕದಾಗಿ ಕೊಡ್ತಾರೆ. ಹಾಗೆ ಇಲ್ಲಿ ಬಂದುಬಿಟ್ಟು ಚಾಟ್ಸ್ ವೆರೈಟಿನಲ್ಲಿ ಎಲ್ಲ ನಿಮಗೆ ಪಾಪಡಿ ಚಾಟು, ಆಮೇಲೆ ಬೇಲ್ಪುರಿ, ಸಮೋಸ ಬೇಲು, ಆಮೇಲಿಂದ ಪಾನಿಪುರಿ, ಇನ್ನೂ ಏನೇನು ಚಾಟ್ಸ್ ಸೆಕ್ಷನ್ ಇದೆಯೋ ಎಲ್ಲನೂ ಸಿಗುತ್ತೆ ನಿಮಗಿಲ್ಲಿ. ಅದೇ ಥರ ಬೇಕ್ರಿ ಐಟಮ್ಸ್ ಬಂದುಬಿಟ್ಟು ಸ್ಪೆಷಲ್ಲಾಗಿ ತುಂಬಾ ಡೆಕೋರೇಟಿವ್ ಆಗಿ ಮಾಡಿರೋ ಅಂಥ ಬರ್ತ್ಡೇ ಕೇಕ್ಸ್ ಆಗಲಿ, ಪಾರ್ಟಿ ಕೇಕ್ಸ್ ಆಗಲಿ ಎಲ್ಲನೂ ಸಿಗುತ್ತೆ ಇಲ್ಲಿ. ಇವಾಗ ನಾನು ಪಾನಿಪುರಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. 7 ಪಾನಿಪುರಿಗೆ $7. ಅಂದರೆ ಒಂದು ಪಾನಿಪುರಿ ಏನು ಸಿಗುತ್ತಲ್ಲ ಅದಕ್ಕೆ ಬಂದುಬಿಟ್ಟು $1 ಬಿತ್ತು. ಅಂದರೆ ಇಂಡಿಯಾ ಇದ್ರ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಆನ್ ಆ್ಯಂಡ್ ಆ್ಯಾವ್ರೇಜ್ 80 ರೂಪೀಸಿಗೆ ಒಂದು ಪಾನಿಪುರಿ ಬಿತ್ತು. ಪಾನಿಪುರಿಗೆ ಕ್ಯೂವಲ್ಲಿ ನಿಂತಿದ್ದೀನಿ ನಾನು ಇವಾಗ. ಇಲ್ಲಿ ಲೈವ್ ಪಾವ್ ಭಾಜಿ ಕೂಡ ಮಾಡ್ತಾರೆ. ಅದೇ ಥರ ವೆಜ್ ರೋಲ್ಸು, ಪನ್ನೀರ್ ರೋಲ್ಸು ಅದು ಕೂಡ ಕೊಡ್ತಾರೆ. ನೀವು ನೋಡ್ಬೋದು ಇಲ್ಲಿ ಪಾನಿಪುರಿನ ಸರ್ವ್ ಮಾಡ್ತಾ ಇರೋದು. ನಮಗೆ ಇಂಡಿಯಾದಲ್ಲಿ ಹೇಗೆ ನಾವು ತಿಂತೀವಲ್ಲ ಅದೇ ಥರನೇ ನಾವು ಗೋಲ್ಗುಪ್ಪ ಅಂತ ಹೇಳ್ತೀವಲ್ಲ, ಹಾಕಿಸ್ಕೊಂಡು ತಿಂತೀವಲ್ಲ ಅದೇ ಥರನೇ ಕೊಡ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಯಾವ್ಯಾವ ಥರದ್ದು ಫ್ಲೇವರ್ಸ್ ಇದೆ ಅಂತಂದರೆ ಎಲ್ಲನೂ ನೀವು ಇದು ಜಲ್ಜೀರಾ, ಆಮೇಲೆ ಕಟ್ಟ ಮೀಠ, ಇಂಗು, ಮ್ಯಾಂಗೋ, ಜಿಂಜರು, ಗಾರ್ಲಿಕ್ಕು, ಸೊ ಎಲ್ಲ ಥರದ ಫ್ಲೇವರ್ಸನ್ನು ಒಂದು 7 ಥರ ಫ್ಲೇವರ್ಸಲ್ಲಿ ಕೊಡ್ತಾ ಇದ್ದಾರೆ. ತುಂಬಾ ಟೇಸ್ಟ್ ಇತ್ತು. ನಮ್ಮ ಇಂಡಿಯಾದಲ್ಲಿ ಹೇಗೆ, ಅದರಲ್ಲೂ ಕರ್ನಾಟಕದಲ್ಲಿ ನಾನು ತಿಂದಿರೋ ಟೇಸ್ಟ್ ಏನಿತ್ತೋ ಅದೇ ಟೇಸ್ಟು ನನಗಿಲ್ಲಿ ಸಿಕ್ತು. ತುಂಬಾ ಖುಷಿ ಆಯಿತು ಇವತ್ತು. ತುಂಬ ದಿನಗಳ ಮೇಲೆ ನಾನು ಈ ಪಾನಿಪುರಿ ತಿಂದಿರೋದಕ್ಕೆ. ನೀವು ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು ಈ ವಿಡಿಯೋದಲ್ಲಿ. ಈ ಒಂದು ರೆಸ್ಟೋರೆಂಟ್ನ ಪೂರ್ತಿಯಾಗಿ ಎಲ್ಲ ಹೆಣ್ಮಕ್ಳೇನೆ ರನ್ ಮಾಡ್ತಾ ಇದ್ದಾರೆ. ಈ ಒಂದು ಅರೋಮಾ ಇದೆಲ್ಲ ನೋಡಿಬಿಟ್ಟು ನನಗೆ, ಈ ಜನ ಇಷ್ಟೊಂದು ಕ್ಯೂ ಎಲ್ಲ ನೋಡಿಬಿಟ್ಟು ನನಗೆ ಬೆಂಗಳೂರಲ್ಲಿ ನಮ್ಮ ರಾಜಾಜಿನಗರಲ್ಲಿರೋ ಸಾಗರ್ ಹೋಟೆಲ್ಲು, ಅದೇ ಥರ ಮಲ್ಲೇಶ್ವರಮಲ್ಲಿರೋ ವೀಣಾ ಸ್ಟೋರ್ಸು, ಅದೇ ಥರ ವಿದ್ಯಾರ್ಥಿ ಭವನ್ ಎಲ್ಲರಿಗೂ ಗೊತ್ತಲ್ವ. ಸೊ ವಿದ್ಯಾರ್ಥಿ ಭವನ್ಗೆ ಎಷ್ಟು ಕ್ಯೂ ಇರುತ್ತೋ ಅದೇ ಥರ ಇಲ್ಲೂ ಕೂಡ ಅಷ್ಟೇ ಕ್ಯೂ ಇರುತ್ತೆ. ಅದು ಅಷ್ಟೊಂದು ನಾನು ಟೋಟಲ್ ಒಂದು ಹಾಫ್ ಆನ್ ಅವರ್ 30 to 40 minutes ವೆಯ್ಟ್ ಮಾಡಿ ತಿಂದಿದ್ದೀನಿ. ಅಷ್ಟೊಂದು ವೆಯ್ಟ್ ಮಾಡಬೇಕಾಯ್ತು. ಬಟ್ ತುಂಬಾ ಟೇಸ್ಟಾಗಿತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ.
ನಾನಂತೂ ಪಾನಿಪುರಿನ ತಿಂತ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ. ನಿಮ್ಗೆಲ್ಲರಿಗೂ ಬಾಯಲ್ಲಿ ಆಲೆ ನೀರು ಬರ್ತಾ ಇರ್ಬೇಕನ್ಸುತ್ತೆ. ಸೊ ಈ ಒಂದು ವಿಡಿಯೋ ನೋಡ್ಬಿಟ್ಟು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯಾರ್ಯಾರಿಗೆಲ್ಲ ಪಾನಿಪುರಿ ಇಷ್ಟ ಥಮ್ಸ್ ಅಪ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು.